ಬಾಲಾಜಿ 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 ಬಾಲಾಜಿ. ಕಮಾನ್ ದಿವ್ಯಾ, ಕಮಾನ್. ದಿವ್ಯಾ, ಆರ್ ಯು ಓಕೆ? ತುಂಬಾ ಪೆಟ್ ಬಿತ್ತಾ? ಸುಜಯ್, ಹೋಗಿ ನೀರ್ ತಗೊಂಬಾ. ಎಸ್. ಸಾರಿ ದಿವ್ಯಾ, ಏಟಾಯ್ತಾ? ಪರವಾಗಿಲ್ಲ, ಏಟೇನಾಗಿಲ್ಲ. ಅಕ್ಕ ಹೆಂಗೆ ನಾವು? ಓ ಸುಮ್ನಿರಪ್ಪ, ಅಕ್ಕಂಗೆ ಏಟಾಗಿದೆ, ಹೆಂಗೆ ನಾವು ಅಂತಿದ್ಯಲ್ಲ. ದಿವ್ಯಾ ಸ್ವಲ್ಪ ಸುಸ್ತಾಗಿದ್ದಾಳೆ, ಇಲ್ಲ ಅಂದ್ರೆ ಇದ್ದಿರೋದು ಮಾಂಜ. ಬಾಲಾಜಿಗೆ ಗೆಲ್ಲೋದ್ ಮುಖ್ಯ, ಆದ್ರೆ ಯಶ್ ಎಷ್ಟು ಸ್ಪೋರ್ಟಿವ್ ಆಗಿದ್ದಾನೆ, ಎಷ್ಟು ಕೇರಿಂಗ್ ಆಗಿದ್ದಾನೆ. ಓ ಸಾರಿ, ನಾನು ಬಂದ್ ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಹೇಳ್ಬೋದಾ? ಹೇಳು. ನೀವೆಲ್ಲ ಒಪ್ಪೋದಾದ್ರೆ ಪಿಕ್ನಿಕ್ ಹೋಗೋಣ ಅಂತ. ಪಿಕ್ನಿಕ್ ಸಖತ್ತಾಗಿರುತ್ತೆ, ಬನ್ನಿ ಇವಾಗ್ಲೇ ಹೋಗೋಣ. ತಡಿ ಸುಜಯ್, ಏನ್ ಯಶ್ ಇದ್ದಕ್ಕಿದ್ದ ಹಾಗೆ ಈ ಪ್ಲಾನ್? ಅದು ನೆಕ್ಸ್ಟ್ ವೀಕ್ ನಾನು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಒಂದು ಜಾಲಿ ಟ್ರಿಪ್ ಹೋಗಿ ಬರೋಣ ಅಂತ. ವೆರಿ ಗುಡ್ ಐಡಿಯಾ. ಎಲ್ಲಿಗೆ ಹೋಗ್ತಿದ್ದೀರಾ ನೀವು ಪಿಕ್ನಿಕ್ಗೆ? ನೀವು ಅಲ್ಲ, ನೀವು ಬರ್ಬೇಕು. ದುರ್ಗದಳ್ಳಿ ಫಾಲ್ಸ್ ಇದೆ, ಕಾಲಭೈರವ ಬೆಟ್ಟ ಇದೆ. ತುಂಬಾ ಚೆನ್ನಾಗಿದೆ. ಆ ಜಾಗಕ್ಕೆ ಹೋದ್ರೆ ಮತ್ ವಾಪಸ್ ಬರೋಕ್ ಮನ್ಸೇ ಬರಲ್ಲ. ಅಣ್ಣವ್ರ ಸಿನಿಮಾ ತರ ಒಂದ್ಸರಿ ಥಿಯೇಟರ್ ಒಳಗೆ ಹೋದ್ರೆ ಹೇಗೆ ಆಚೆ ಬರಕ್ಕಾಗಲ್ವೋ ಹಾಗಿರುತ್ತೆ. ನಿಂಗೆ ಯಾವಾಗ್ಲೂ ಸಿನಿಮಾ ಚಿಂತನೆ, ನೀವು ಬರ್ಲೇಬೇಕು. ನೀವು ಹೋಗ್ತಿದ್ದೀರಾ, ನಾನ್ ಯಾಕೆ? ನಾನ್ ಬಂದ್ರೆ ನನ್ ನೋಡ್ಕೊಳ್ಳೋದೇ ನಿಮ್ ಕೆಲ್ಸ ಆಗತ್ತೆ. ನೀವು 10 ಹೆಜ್ಜೆ ಇಡೋ ಜಾಗದಲ್ಲಿ ನಾನು 1 ಹೆಜ್ಜೆ ಇಡೋಕ್ಕೂ ಆಗಲ್ಲ. ನಾವೇನ್ ರೇಸ್ ಆಡಕ್ ಹೋಗ್ತಿಲ್ಲ, ಎಲ್ರು ಖುಷಿಯಾಗಿರಕ್ ಹೋಗ್ತಾ ಇದೀವಿ ಅಷ್ಟೇ. ನಿಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಪ್ಲೀಸ್ ಬನ್ನಿ. ಸರೋಜ ಬರ್ತಾರಾ? ಅವರಿದ್ರೆ ನಿಮ್ಗೆ ಹೆಚ್ಚು ತೊಂದರೆ ಆಗಲ್ಲ, ನಾನು ಅವ್ರ ಜೊತೆ ಇರ್ತೀನಿ. ಇನ್ನೂ ಏನು ಮಾತಾಡಿಲ್ಲ, ಅದೇನ್ ದೊಡ್ಡ ವಿಷಯ ಅಲ್ಲ ಬಿಡಿ, ಮಾತಾಡ್ ಒಪ್ಸೋಣ. ನಮಸ್ತೆ ಅಮ್ಮ. ಬಾಮ್ಮ ಕಸ್ತೂರಿ, ನಿಮ್ ತಾಯಿ ಬರ್ಲಿಲ್ವಾ? ಇವತ್ತಮ್ಮ ನನ್ನ ಕಳ್ಸಿದ್ದಾರೆ, ನಾನ್ ಕೆಲಸ ಮಾಡ್ತೀನಿ. ಸರಿ. ಅಂತೂ ವಾನರ್ ಸೈನ್ಯ ದೊಡ್ಡದಾಗ್ಬಿಡ್ತು, ಎಲ್ಲಾ ಮಕ್ಳು ಇಲ್ಲೇ ಬಂದ್ರು. ವಾನರ ಸೈನ್ಯ ಅಂತೆ ಯಾರು ಹೇಳ್ತಿದಾರೆ ನೋಡು. ನಾವೆಲ್ಲರೂ ಸೇರಿ ಕ್ರಿಕೆಟ್ ಆಡ್ಬೋದಾ? ನಾನ್ ರೆಡಿ. ಅಮ್ಮ ನಾನು ಆಡ್ತೀನಿ. ಆಡಿ, ಆದ್ರೆ ಹುಷಾರು, ಈ ಜಾಗ ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ. ಆಯ್ತಮ್ಮ, ಬಂದ್ರೆ ಹೋಗೋಣ. ಸರಿ, ನೀವು ಮಾತಾಡಿ. ಸುಜಯ್, ನೀನ್ ಫಾಲ್ಸ್ ನೋಡಿದ್ಯಾ? ನೋಡಿದೀನಿ. ಎಲ್ಲಿ ನೋಡಿದ್ಯಾ ಸುಜಯ್? ನಮ್ಮನೆ ರೋಡಲ್ಲಿತ್ತು, ಇಲ್ಲಿ ಜಿಗ್ಜ್ಯಾಗ್ ಮತ್ತು ಫಾಲ್ಸ್ ಇದೆ ಅಂತ. ಏ ದಡ್ಡ, ಅದಲ್ಲ ಕಣೋ. ಅದಲ್ಲ ಅಂತ ಹೇಳು, ದಡ್ಡ ಅಂತ ಯಾಕೆ ಹೇಳ್ತೀಯ? ನೀನ್ ಯಾವ್ದಾದ್ರೂ ಫಾಲ್ಸ್ ನೋಡಿದ್ಯಾ? ಅದ್ರಲ್ಲಿ ಮೇಲಿಂದ ನೀರ್ ಬೀಳುತ್ತೆ, ಮಳೆ. ಲೇ, ನಾನ್ ಫಾಲ್ಸ್ ನೋಡದೇ ಇರ್ಬೋದು, ಆದ್ರೆ ಅದು ಗೊತ್ತಿಲ್ಲದೆ ಇರೋನಲ್ಲ ನಾನು. ಸುಜಯ್, ಬೆಂಗಳೂರಲ್ಲಿ ಬರೀ ವೆಹಿಕಲ್ಸ್ ಅಂತೆ, ಹೊಗೆ ಪಿಪಿ ಸೌಂಡ್ ಅಂತೆ. ನಮ್ಮೂರೇ ಚಂದ ಕಣ ಸುಜಯ್. ಈ ತರ ಫಾಲ್ಸ್ ಬೆಂಗಳೂರಲ್ಲಿ ಅಲ್ಲಿರುತ್ತೆ. ಹಲೋ, ಏನ್ ಬೆಂಗಳೂರ್ನ ಅಷ್ಟು ಚೀಪ್ ಆಗಿ ನೋಡ್ತಿದ್ದೀರಾ? ನಾನು ಫಾಲ್ಸ್ ನೋಡದೆ ಇರ್ಬೋದು, ಆದ್ರೆ ನೀವ್ ಯಾವತ್ತಾರು ಬೆಂಗಳೂರಲ್ಲಿ ವಾಲ್ ನೋಡಿದೀರಾ? ಅದ್ರಲ್ಲಿ ಸಿನಿಮಾ ನೋಡಿದೀರಾ? ಪಾಪ್ಕಾರ್ನ್ ತಿಂದಿದ್ದೀರಾ? ಹಾಕ ಬಾಲು. ಏನ್ ನೋಡ್ತಾ ಇದ್ಯಾ? ಹಾಕೋ ಬಾಲು.
ಅಯ್ಯೋ ಮನೆ ಕಾಂಪೌಂಡ್ ಆಚೆ ಹೊಡೆದ್ಬಿಟ್ಟ. ಇದು ಬೆಂಗಳೂರು ಬುಲ್ಸ್ ತಾಕತ್ತು. ಹೋಗ್ ಬಾಲ್ ತೊಂಬಾ. ಸರಳ ನೀನು ಬಾರೆ. ಈ ವಾರ ಆದ್ಮೇಲೆ ನೀನು ಬೆಂಗಳೂರಿಗೆ ಹೋಗ್ಬೇಕಾ? ಹೌದು ದಿವ್ಯಾ, ಸಿಕ್ಕಾಪಟ್ಟೆ ಕೆಲಸ ಇದೆ. ಮತ್ತೆ ನೀನು? ನಾನು ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ, ಅಲ್ಲಿ ಬಂದಾಗ ಫೋನ್ ಮಾಡ್ತೀನಿ, ಸಿಗೋಣ. ಓ ಶ್ಯೂರ್. ಬಾಲಾಜಿ, ನೀನ್ ಬೆಂಗಳೂರಿಗೆ ಯಾಕೆ ಹೋಗ್ಬೇಕು? ಏಯ್, ಕೆಲ್ಸ ಇದೆಯಪ್ಪ, ಸ್ಟೂಡೆಂಟ್ ನಾನು, ಕಾಲೇಜ್ ಇದೆ. ಓಹೋಹೋ, ಡೌ ಮಾಡೋಕ್ ಶುರು ಮಾಡ್ಬೇಡ. ಈ ಕೋವಿಡ್ ಟೈಮಲ್ಲಿ ಯಾರಪ್ಪ ಕಾಲೇಜ್ ಓಪನ್ ಮಾಡಿ ನಿನ್ಗೋಸ್ಕರ ಕಾಯ್ತಾ ಇರೋದು? ಅದು ಹಾಗಲ್ಲ ದಿವ್ಯಾ, ಓದ್ಬೇಕು, ಬರಿಬೇಕು, ಕೆಲಸ ಮಾಡ್ಬೇಕು. ಏನ್ ಕೆಲ್ಸ? ಅದೇ ಕಾರ್ ಶೋರೂಮು. ಆ ಕಾರ್ಸ್ ಅಂಡ್ ಬೈಕ್ಸ್ ಮ್ಯಾಗಝಿನ್ಸು. ಹೇಗೆ ಹೇಳಿ ದಿವ್ಯಾ, ನಮ್ಮ ಶೋರೂಮಲ್ಲಿ ಕೊಂಡ್ಕೊಂಡಿದ್ದ ಕಾರಿಂದನೇ ನಿಮ್ಮ ತಂದೆಗೆ ಆಕ್ಸಿಡೆಂಟ್ ಆಯ್ತು ಅಂತ. ಹೊಸ ಕೆಲ್ಸನ ಗುರು? ಒಂಥರ ಹಾಗೇನೆ. ಮತ್ತೆ ನೀನ್ ಆ ಕಾರ್ ಮಾರೋದು? ಮಾರೋದಲ್ಲ ಮಾರಾಯ, ಬರೆಯೋದು. ಕಾರ್ ಮಾರೋದ್ರ ಬಗ್ಗೆ ಬರೆಯೋದು ಮ್ಯಾಗಝೀನಲ್ಲಿ. ನಾವೆಲ್ಲ ಜರ್ನಲಿಸಂ ಸ್ಟೂಡೆಂಟ್ ಅಲ್ವಾ, ನಮಗೆ ರಜೆ ಇರಲ್ಲ. ನಾವೇನ್ IT ಸೆಕ್ಟರಾ? ಹೌದೌದು. ನೀನ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಿನ್ ಜೀವನನೇ ನಡೆಯಲ್ಲ ನೋಡು. ಇಲ್ಲೆಲ್ಲ ಆರಾಮಾಗಿದ್ದೀವಿ, ಓಡಾಡ್ತಾ ಇದೀವಿ, ಖುಷಿಯಾಗಿ ಕಾಲ ಕಳೀತಾ ಇದೀವಿ. ನಿನಗ್ ನಿನ್ ಕೆಲ್ಸನೇ ಮುಖ್ಯ ಆಗೋಯ್ತಾ? ಬೆಂಗಳೂರಲ್ಲಿ ಯಾವಾಗ ಬೇಕಾದ್ರೂ ಕರ್ಫ್ಯೂ ಆಗ್ಬೋದು, ಹುಷಾರು. ಕರ್ಫ್ಯೂ ಅಂದ್ರೆ ದಿವ್ಯಾ ಕೂಡ ಓಡಾಡಕ್ ಆಗಲ್ವಲ್ಲ. ಫಂಕ್ಷನ್ಸ್ ಎಲ್ಲ ಮಾಡ್ಬೋದು ಬಾಲಾಜಿ, ತುಂಬಾ ಜನ ಸೇರೋ ಹಾಗಿಲ್ಲ ಅಷ್ಟೇ. ಬರೀ ಕ್ಲೋಸ್ ರಿಲೇಟಿವ್ಸ್, ಕ್ಲೋಸ್ ಫ್ರೆಂಡ್ಸ್ ಮಾತ್ರ ಹೋಗ್ತಾ ಇರೋದು. ಉಳ್ದವರೆಲ್ಲ ಆನ್ಲೈನ್. ಆನ್ಲೈನ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಹಳ್ಳಿನಲ್ಲಿ ಇಂಥ ದಿನಗಳನ್ನ ಕಳೆಯಕ್ಕಾಗತ್ತಾ? ಸುಮ್ನೆ ಊರಲ್ಲಿರು ಬಾಲಾಜಿ, ನನ್ಗೂ ಬೇಜಾರಾಗುತ್ತೆ. ನಾನೇನ್ ಟೈಮ್ ಪಾಸ್ ನನ್ ಮಗನ ನಿನ್ ಜೊತೆ ಇರಕ್ಕೆ. ಓ ಸಮಾಧಾನ. ಏಯ್ ಕೋತಿ, ನಡಿಯೋ, ಮಾಡ್ತೀನಿ ನಂಗೆ. ಏನ್ ಮಾಡ್ತಿದ್ದೀರಾ ಇಲ್ಲಿ? ಬಾಲ್ ತರದಲ್ವಾ? ಬಾಲ್ ಸಿಗ್ಲಿಲ್ವಾ? ನನ್ ಬ್ಯಾಟಿಂಗ್ ನೋಡಿ ಬೆಚ್ ಬಿದ್ದೋಗಿದ್ದೀರಾ? ಏನಾರು ಹೇಳ್ರು. ಏಯ್ ಸೋಮು, ಏನಾಯ್ತು? ಅಲ್ನಾಡು. ನೋಡ್ದೆ ಏನಿದೆ? ಮರ ಇದ್ರೇನು? ಬಾಲ್ ಬಿದ್ದಿರುತ್ತೆ, ಹೋಗ್ ತಗೊಂಬ. ನಾನು ಹೋಗಲ್ಲ. ಸರಿ, ನಾನೇ ಹೋಗ್ತೀನಿ ಬಿಡು. ನೀನು ಹೋಗ್ಬೇಡ. ಯಾಕೆ? ಆಟ ಸಾಕಾಯ್ತಾ? 6-4ಗೆ ಹೆದರ್ ಬಿಟ್ರಾ? ಹಾಗಲ್ಲ, ಆ ಮರದಲ್ಲಿ ದೆವ್ವ ಇದೆಯಂತೆ. ಏನು? ದೆವ್ವನ? ಸೂಪರ್, ಅದನ್ನು ಕರ್ಕೊಂಬಂದು ಕ್ರಿಕೆಟ್ ಆಡೋಣ ಬಿಡು. ಇಲ್ಲ, ನಮ್ಮಮ್ಮನ ಕೇಳು, ಅದ್ರ ಬಗ್ಗೆ ಹೇಳ್ತಾರೆ. ಬೇಡ ಸುಜಯ್, ದೆವ್ವ ಇದೆ, ಹೋಗ್ಬೇಡ. ಈ ಜಾನ್ ಸೀನಾ ಎದ್ರು ಯಾರ್ ದೆವ್ವ ಬಂದ್ರು ಅದ್ರ ಆಟ ನಡೆಯಲ್ಲಮ್ಮ. ಜಾನ್ ಸೀನಾ ಯಾರು? ಜಾನ್ ಸೀನಾ ಗೊತ್ತಿಲ್ವಾ? ದೊಡ್ಡ ರೆಸ್ಲರ್. ನಾನು ಅವನ್ ಭಕ್ತ. ರಾಯಲ್ ರಂಬಲ್ ಆಗಿರ್ಲಿ, ರೆಸ್ಲರ್ ಮೆನಿಯಾ ಆಗಿರ್ಲಿ, 10 ಜನ ಬಂದ್ರು ಹೊಡಿಯೋದೆ, ಬೆಲ್ಟ್ ಎತ್ತೋದೆ. ನಾನು ಕೂಡ ಅವನಂಗೆ, ಗೊತ್ತಾ? ಲೋ, ಇದು ದೆವ್ವ ಕಣೋ, ಮನುಷ್ಯ ಅಲ್ಲ. ಯಾರಾದ್ರೇನು ಕೇರೆ ಮಾಡಲ್ಲ. ಬರ್ಲಿ ಅದು, ನಾನು ನೋಡೇ ಬಿಡ್ತೀನಿ. ಸ್ಲೋಗನ್ ಏನು ಗೊತ್ತಾ? ನೆವರ್ ಗಿವ್ ಅಪ್. ಏನೇ ಕಷ್ಟ ಬಂದ್ರು ಸೋಲಲ್ಲ. ಅಂಡರ್ಟೇಕರ್ನು ಬಿಟ್ಟಿಲ್ಲ, ಕೇಯ್ನು ಬಿಟ್ಟಿಲ್ಲ. ನೋಡ್ತಾ ಇರು, ಆ ದೆವ್ವ ಏನಾರು ಬರ್ಲಿ, ಇದೆ ಅದಕ್ಕೆ. ಸುಜಯ್, ಸುಜಯ್ ಹೋಗ್ಬೇಡ. ನಿಂಗೋ ಸುಜಯ್, ಹೋಗ್ಬೇಡ ಸುಜಯ್.
ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಬಾಲಾಜಿ? ಅದಕ್ಕೆ ಹಳ್ಳಿ ಕಾಡು ಮಲೆನಾಡು ಅಂದ್ರೆ ನಂಗೆ ತುಂಬಾ ಇಷ್ಟ ಆಗೋದು. ಹಾ, ಇಷ್ಟ ಆಗಿರೋದ್ಕೇನೆ ಊರ್ ಬಿಟ್ಟು ಹೋಗ್ತಿರೋದು. ಏಯ್, ನೀ ಎಲ್ಲದಕ್ಕೂ ಬೆಂಗಳೂರಿನ ಮಧ್ಯ ತರಬೇಡ ಕಣೋ. ಇದು ಜೀವ, ಅದು ಜೀವನ ಕಣೋ. ಸಮಾಧಾನ. ನಿಮಗೆ ರೆಕ್ಸಕ್ ನಾನೇ ಸಿಗ್ಬೇಕಿತ್ತಾ? ಆಯ್ತು ಬಿಡು ಬಾಲಾಜಿ, ಯಾಕೆ ತಲೆ ಕೆಡ್ಸ್ಕೋತ್ಯಾ? ಇನ್ನೂ ಟೈಮ್ ಇದೆಯಲ್ಲ. ಒಟ್ನಲ್ಲಿ ನಾವು ಪಿಕ್ನಿಕ್ ಹೋದಾಗ ವೆದರ್ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಖಂಡಿತ ಪಿಕ್ನಿಕ್ಗೆ ಹೇಳ್ ಮಾಡಿಸಿದ ವೆದರ್ ಇದು. ವಾತಾವರಣ ಹೀಗಿರೋದೇನೋ ಸರಿ, ಆದ್ರೆ ವಿತೌಟ್ ರೀಸನ್ ಹೀಗೆಲ್ಲ ಆಗುತ್ತಾ? ನಮ್ಮಮ್ಮ ಏನಾದ್ರೂ ನೋಡಿದ್ರೆ ಅದೆವ್ವನೇ ಈ ಮೋಡ ಬರ್ಸಿರೋದು ಅಂತ ಹೇಳಿರೋರೇನೋ. ಸುಜಯ್, ನಿಂತ್ಕೋ. ನಿಂತ್ಕೋ ಸುಜಯ್. ಬರ್ತೀಯಾ? ಬಾ, ಇಲ್ಲಾಂದ್ರೆ ಹೋಗು. ನಾನು ಹೋಗ್ತಾ ಇದ್ದೀನಿ. ನಾನು ಬರ್ತೀನಿ. ಯಾಕೀಗ? ಕೀರ್ತಿ, ಸುಜಯ್, ನಿಂತ್ಕೋ. ನಿಂತ್ಕೋ ಸುಜಯ್. ಹಲೋ ಅಮ್ಮ, ಕಸ್ತೂರಿ, ಮಕ್ಕಳೆಲ್ಲಿ? ಹೊರಗಡೆ ಆಟ ಆಡ್ಕೊಂಡಿದ್ದಾರೆ. ನಿಜವಾಗ್ಲೂ? ನಿಜವಾಗ್ ಅಮ್ಮ, ನಾನು ನೋಡ್ಕೊಂಬಂದು ಫೋನ್ ಮಾಡ್ತೀನಿ. ಒಂದಲ್ಲ ಒಂದಿನ ನನ್ನ ಮಲ್ನಾಡ್ಗೆ ನೋಟೆಡ್ ಫಿಗರ್ ಆಗ್ಬೇಕು ಅನ್ನೋ ಆಸೆ ಇವನ್ಗೆ. ನೀನೇನ್ ಗುರು ಮಲ್ನಾಡ್ಗೆ ಬಾರ್ಡರ್ ಹಾಕ್ಬಿಟ್ಟೆ? ನಾನು ಇಡೀ ಕರ್ನಾಟಕಕ್ಕೆ ಫೇಮಸ್ ಫಿಗರ್ ಆಗ್ಬೇಕು ಅನ್ಕೊಂಡಿದೀನಿ. ಮಕ್ಕಳನ್ನ ನೋಡಿದ್ರಾ? ಆಟ ಆಡ್ತಿದ್ದಾರೆ. ಮಳೆ ಬರೋ ಆಗಿದೆ. ನಾನು ಅವ್ರನ್ನ ಮನೆಗೆ ಬಿಟ್ಟು ಸುಜಯ್ನ ಕರ್ಕೊಂಬರ್ತೀನಿ. ಮಲ್ನಾಡ್ ಮಳೆಯಲ್ಲಿ ನೆನೆಯೋದೇ ಒಂಥರ ಮಜಾ ಇರುತ್ತೆ ಕಸ್ತೂರಿ ಅಕ್ಕ. ಅದೆಲ್ಲ ಎಳೆ ವಯಸ್ಸಲ್ಲ ಅಷ್ಟೇ, ದೊಡ್ಡವರಾದ್ಮೇಲೆ ಇದ್ದಿದ್ದೇ ತಲೆನೋವು. ಇರ್ಲಿ ಬಿಡು ಖುಷಿಯಾಗಿ. ಜ್ವರ ಬಂದು ಹಾಸಿಗೆ ಹಿಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಎಳೆ ಸೊಮ್ಮನ್ನ ನೋಡಿ ದೊಡ್ಡವನಾಗಿರೋ ಯಶೆ ಒದ್ದಾಡೋದು ಅಂತ ನನಗೆ ಗೊತ್ತು. ಕರೆಕ್ಟ್ ಮಗ. ಕಸ್ತೂರಿ, ನಿನ್ ಕೀರ್ತಿನ ಮನೆಗೆ ಬಿಟ್ಬಿಡು. ಸರಿ ಬಾಲಾಜಿ. ಕಸ್ತೂರಿ, ನಾನು ಬರ್ತೀನಿ. ಸರಿ ಬಾ. ದಿವ್ಯಾ, ಅಲ್ಲಿ ನೋಡು. ಏನಾಯ್ತಮ್ಮ? ಸರಳ, ಏನಾಯ್ತು? ನಿಮ್ಮನ್ನೇ ಕೇಳ್ತಿರೋದು. ಹೇಳಿ, ಏನಾಯ್ತು? ಅಲ್ಲಿ ಏಯ್ ಇರೇ, ಅಲ್ಲಿ
ಸೋಮು ಸುಜಯ್ ಇಬ್ರು ಮರ ಹತ್ರ ಹೋದ್ರು. ಅಷ್ಟೇನಾ? ಅಯ್ಯೋ, ಅವ್ರನ್ನ ಕರ್ಕೊಂಬರ್ಲಿಲ್ವಾ ನೀವು? ಯಾಕೆ ಕಸ್ತೂರಿ, ಏನಾಯ್ತು? ಯಾಕೆಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ಇಲ್ಲ ದಿವ್ಯಾ, ಅಲ್ಲಿ ದೆವ್ವ ಇದೆ. ದೆವ್ವ ಇದ್ಯಾ? ಏನ್ ಹೇಳ್ತಿದ್ಯಾ ಕಸ್ತೂರಿ? ಯಾವುದಕ್ಕೂ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ. ಅವರಿಬ್ರು ಆ ಮರದ ಹತ್ರ ಹೋಗ್ಬೇಕಾದ್ರೆ ನೀವು ಕರೀಲಿಲ್ವಾ? ಅದು ಅವರೇ ಬಂದಿರಲ್ಲ ಬಿಡಿ, ತರ್ಲೆಗಳು. ಇಲ್ಲೇನೋ ತೊಂದರೆ ಆಗಿದೆ. ಏನ್ ಮಾಡ್ಲಿ ನಾನು? ಸರಳ, ಕೀರ್ತಿನ ಕರ್ಕೊಂಡು ಮನೆಗೆ ಹೋಗಮ್ಮ, ನಾನು ಬರ್ತೀನಿ. ಕಸ್ತೂರಿ, ನೀನು ಯೋಚನೆ ಮಾಡಬೇಡ. ನಿನ್ನ ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗು, ನಾನು ಹೋಗಿ ನೋಡ್ಕೊಂಬರ್ತೀನಿ. ನೀನೊಬ್ಳೇ ಹೋಗ್ತೀಯಾ? ಬೇಡ ಅನ್ಸುತ್ತೆ. ಯಾಕೆ? ಏನೂ ಆಗಲ್ಲ. ಕಥೆ ಕಾದಂಬರಿಗಳನ್ನ ನಂಬಾರ್ದು ಕಸ್ತೂರಿ. ನಾನು ಹೋಗಿ ಸುಜಯ್ನ ಕರ್ಕೊಂಬರ್ತೀನಿ, ಸೋಮುನು ಕೂಡ. ಕಸ್ತೂರಿ, ಯಾಕೆ ಓಡ್ ಬರ್ತಿದ್ಯಾ? ಸೋಮು ಎಲ್ಲಿಗೆ ಹೋದ್ರು? ಏನಾಯ್ತು? ಹೇಳ್ತೀನಿ, ಮೊದಲು ಮಕ್ಕಳನ್ನ ಮನೆಗೆ ಕರ್ಕೊಂಡೋಗಿ. ಕರ್ಕೊಂಡು ಹೋಗೋಣ, ನಿನ್ಗೇನಾಯ್ತು? ಸೋಮು ಮತ್ತೆ ಸುಜಯ್ ಮರದ ಹತ್ರ ಹೋಗಿದ್ದಾರೆ. ದಿವ್ಯಾನ ಅವ್ರನ್ನ ಹುಡ್ಕೊಂಡು ಹೋಗಿದ್ದಾಳೆ. ಮತ್ತೆ ಮರದ ಕತೆನಾ? ಇದೊಳ್ಳೆ ರಾಮಾಯಣ ಮಹಾಭಾರತ ತರ ಕಾಡ್ತಿದೆ. ಸುಜಯ್, ಸೋಮು, ಇದು ಸುಜಯ್ ಬ್ಯಾಟ್ ಅಲ್ವಾ? ಸುಜಯ್, ಸುಜಯ್, ಸೋಮು, ಸುಜಯ್, ಸುಜಯ್, ಸುಜಯ್. ಕಸ್ತೂರಿ, ನೀನ್ ಭಯ ಪಡ್ತಾರ ಅಲ್ಲಿ ಏನೂ ಇಲ್ಲ. ಸರಿ, ನೀನ್ ಇವರಿಬ್ಬರನ್ನ ಕರ್ಕೊಂಡು ಮನೆಗೆ ಹೋಗು. ದಿವ್ಯಾ ಮತ್ತೆ ಮಕ್ಕಳನ್ನ ನಾನು ಕರ್ಕೊಂಡ್ ಬರ್ತೀನಿ. ಅಯ್ಯೋ, ಮೊದ್ಲೇ ವಾತಾವರಣ ಬೇರೆ ಸರಿ ಇಲ್ಲ. ಸೋಮು ಇಲ್ದೆ ಮನೆಗೆ ಹೋಗೋದು ಒಂದೇ, ದೆವ್ವದ ಬಾಯಲ್ಲಿ ಬೀಳೋದು ಒಂದೇ. ಏನಂತಾರೆ ಅಮ್ಮ? ನಾನೇ ದಿವ್ಯನ ಮಕ್ಕಳನ್ನ ಕರ್ಕೊಂಬರ್ತೀನಿ. ನೀವು ಪ್ಲೀಸ್ ಮಕ್ಕಳನ್ನ ಮನೆಗೆ ಸೇರಿಸಿ. ಸೋಮು, ಸುಜಯ್, ಸುಜಯ್, ಸೋಮು, ಸುಜಯ್. ಆಡಿಸಿದಳು ಶೋಧ ಜಗದೋದ್ಧಾರನ. ಪುರಂದರ ವಿಠಲನ ಆಡಿಸಿದಳೆ ಶೋಧೆ ಜಗದೋದ್ಧಾರನ. ಆಡಿಸಿದಳೆ ಶೋಧ ಜಗದೋದ್ಧಾರನ. ಆಡಿಸಿದಳೆ ಶೋಧ. ಹೇಳಿ ಸರೋಜ ಅವರೇ.
ಚೈತ್ರ ಅವ್ರೆ, ಮಕ್ಕಳೆಲ್ಲ ಮನೇಲೇ ಇದ್ದಾರಾ? ಬೆಣ್ಣೆ ನೋಡಿದ ಕೃಷ್ಣ ವೃಂದಾವನದಲ್ಲೇ ಇರಕ್ ಸಾಧ್ಯನಾ? ಅಂದ್ರೆ ವೆದರ್ ಇಷ್ಟು ಚೆನ್ನಾಗಿದೆ, ಮನೆಯಲ್ಲೇ ಕೂತ್ಕೋತಾರ, ಹೊರಗಡೆ ಆಡ್ಕೋತಿದ್ದಾರೆ ಅಂತ ಹೇಳ್ದೆ. ಸಾರಿ, ಕೃಷ್ಣನ್ ಬಗ್ಗೆ ಭರತನಾಟ್ಯದ ವಿಡಿಯೋ ನೋಡ್ತಾ ಇದ್ದೆ, ಅದಕ್ಕೆ ವೃಂದಾವನದ ಎಕ್ಸಾಂಪಲ್ ಕೊಟ್ಟೆ. ಯಾಕೆ ಸರೋಜ್ ಅವ್ರೆ, ಏನಾದ್ರೂ ಹೇಳ್ಬೇಕಿತ್ತಾ? ಏನಿಲ್ಲ. ಈ ಊರಲ್ಲಿ ವೆದರ್ ಯಾವಾಗ ಬೇಕಾದ್ರೂ ಬದಲಾಗತ್ತೆ ಅನ್ಸುತ್ತೆ. ಇಷ್ಟೊತ್ತು ಹೀಗಿರ್ಲಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಮತ್ತೆ ಶುರು ಆಗ್ತಿದೆ. ಮತ್ತೆ ಶುರುವಾಗ್ತಿದೆ. ಮತ್ತೆ ಶುರು ಆಗ್ತಿದ್ಯಾ? ಎಲ್ಲಿ ಬಾಲು? ಅವಳಲ್ಲಿ ಕೀರ್ತಿ? ಕೀರ್ತಿ